ವೆಲ್ಕಮ್ ಟು ಮಿಷನ್ ನೆಟ್ ಕೆಸೆಟ್ ಯೂಟ್ಯೂಬ್ ಚಾನೆಲ್. ಸೊ ಫೈನಲಿ ಯಾರೆಲ್ಲ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ PhDಗೆ ವೆಯ್ಟ್ ಮಾಡ್ತಾ ಇದ್ರಿ, ಹೊಸ ಒಂದು ನೋಟಿಫಿಕೇಷನ್ ಕಾಲ್ಫರ್ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ಸೀಟ್ಗಳಿಗೆ, ಆಲ್ಮೋಸ್ಟ್ ಎಲ್ಲ ವಿಷಯದ ಒಂದು PhD ಸೀಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ PhD ನೋಟಿಫಿಕೇಷನ್ ಆಗಿದೆ, ಯಾವ ರೀತಿಯಲ್ಲಿ ಅರ್ಜಿ ಹಾಕಬೇಕಾಗತ್ತೆ, ಟೋಟಲ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ ಪಾರ್ಟ್ ಟೈಮ್ PhD ಯಾವ ರೀತಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 2025-26ನೇ ಅಕಾಡೆಮಿಕ್ ಇಯರ್ಗೆ PhD ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಫುಲ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ಪಾರ್ಟ್ ಟೈಮ್ PhDಗೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸ್ಕೊಳ್ಬಹುದಾಗಿದೆ. ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರೆಲ್ಲ ವರ್ಕಿಂಗ್ ಅಭ್ಯರ್ಥಿಗಳಿದ್ದೀರಾ ನೀವೆಲ್ಲ ಒಂದು ಪಾರ್ಟ್ ಟೈಮ್ PhDಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಯಾರೆಲ್ಲ ಪಾರ್ಟ್ ಟೈಮ್ PhD ಮಾಡಬೇಕಂತ ಇರ್ತೀರಾ ನೋಡಿ, ಇದನ್ನು ಬಹಳ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾರೆಲ್ಲ ವರ್ಕಿಂಗ್ ಅಭ್ಯರ್ಥಿಗಳಿರ್ತೀರಾ ಅವರು ಪಾರ್ಟ್ ಟೈಮ್ PhDಯನ್ನು ಮಾಡಿಕೊಳ್ಳಿಕ್ಕೆ ಈ ಕೆಳಗಿನ ದಾಖಲೆ ಅಥವಾ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಫಸ್ಟ್ ಒನ್, ಸೇವಾನಿರತ ಸಂಸ್ಥೆಯ ಮುಖ್ಯಸ್ಥರಿಂದ ನಿರಾಪೇಕ್ಷಣಾ ಪತ್ರ ಅಥವಾ ಇದನ್ನ NOC ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಅದನ್ನು ತಗೊಂಡು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಉದ್ಯೋಗದಾತರಿಂದ ಸೇವಾ ಪ್ರಮಾಣ ಪತ್ರ ಅಂದರೆ ಸರ್ವಿಸ್ ಸರ್ಟಿಫಿಕೇಟ್ ಅಂತ ನೀವೇನು ಹೇಳ್ತೀರಾ, ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅದರ ಹೆಡ್ ಆಫೀಸ್ ಏನಿರುತ್ತೆ ಅಲ್ಲಿಂದ ನೀವು ಈ ಸರ್ವಿಸ್ ಸರ್ಟಿಫಿಕೇಟನ್ನು ಮಾಡಿಸಿ ಅರ್ಜಿ ಹಾಕಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, PhD ಪ್ರವೇಶಕ್ಕಾಗಿ ಆಯ್ಕೆಗೊಂಡು ನೋಂದಣಿ ಮಾಡಿಸುವಾಗ ನಿಗದಿತ ನಮೂನೆಯ ಮುಚ್ಚಳಿಕೆ ಪತ್ರ ಅಂದರೆ ಒಂದು ಡಿಕ್ಲರೇಷನ್ ಫಾರ್ಮ್ ಥರ ನೀವು ಬರಿಬೇಕಾಗತ್ತೆ. ಸೊ ಇದೆಲ್ಲ ಯಾರು ವರ್ಕಿಂಗ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಂಥ ಅಭ್ಯರ್ಥಿಗಳಿಗೆ, ಹಾಗೆ ಉಳಿದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/8/2025 ಒಳಗಾಗಿ ಸಲ್ಲಿಸಬೇಕಾಗತ್ತೆ. ಅವಶ್ಯಕ ದಾಖಲೆಗಳೊಂದಿಗೆ ಸಂಬಂಧಿಸಿದಂಥ ವಿಭಾಗದ ಅಧ್ಯಕ್ಷರಿಗೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರವೇಶಾತಿ ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಅದು ಏನಂತ ನೋಡೋಣ. ಎಲಿಜಿಬಿಲಿಟಿ ಕಂಡೀಷನನ್ನು ನೋಡೋದಾದರೆ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 55% ಮಾರ್ಕ್ಸ್ ಇರಲೇಬೇಕಾಗತ್ತೆ. ಯಾರೆಲ್ಲ ಜನರಲ್ ಅಥವಾ OBC ಅಭ್ಯರ್ಥಿಗಳಿರ್ತೀರೋ ಅವರಿಗೆ. ಹಾಗೆ ಕ್ಯಾಟಗರಿ 1 SC ST PWD ಅಭ್ಯರ್ಥಿಗಳು ನಿಮ್ಮ PGಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ತಗೊಂಡು ಪಾಸ್ ಆಗಿರಬೇಕಾಗತ್ತೆ ನಿಮ್ಮ PG ಕೋರ್ಸ್ಗಳಲ್ಲಿ. ದೆನ್ ಇಲ್ಲಿ ಪ್ರವೇಶ ಪರೀಕ್ಷೆ ಅಥವಾ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಯಾರೆಲ್ಲ PGಯನ್ನು ಕಂಪ್ಲೀಟ್ ಮಾಡಿರ್ತೀರ ವಿತ್ 55% ಫಾರ್ OBC ಆರ್ ಜನರಲ್ ಕ್ಯಾಟಗರಿ ಆ್ಯಂಡ್ 50% ಮಾರ್ಕ್ಸ್ ಫಾರ್ SC ST PWD ಕ್ಯಾಟಗರಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಹಾಜರಾಗಬಹುದು. ಯಾರೆಲ್ಲ ಈಗ ಆಲ್ರೆಡಿ ಕೆಸೆಟ್ ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, CSIR ನೆಟ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಎಕ್ಸಾಮ್ ಪಾಸ್ ಆಗಿದ್ದರೆ ಈ ಎಂಟ್ರೆನ್ಸ್ ಎಕ್ಸಾಮಿಂದ ಎಕ್ಸೆಂಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಮದು ನೆಟ್ ಆಗಿರ್ಬೋದು, ಸ್ಲೆಟ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, ಯಾವುದೇ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ನಿಮಗೆ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಷ್ಟ ಇದ್ದರೆ ನಿಗದಿತ ಶುಲ್ಕವನ್ನು ಭರಿಸುವುದರೊಂದಿಗೆ ಪ್ರತ್ಯೇಕ ಪ್ರವೇಶ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಇರುತ್ತೆ. ನೆಕ್ಸ್ಟ್, ಪ್ರವೇಶ ಪರೀಕ್ಷೆ 100 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ MCQ ಟೈಪ್ ಕ್ವೆಶ್ಚನ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರೋಂಥ ಕ್ವೆಶ್ಚನ್ಸ್ ಇರುತ್ತೆ. ಆ್ಯಂಡ್ ದೆನ್ 50 ಮಾರ್ಕ್ಸ್ ನಿಮ್ಮ ಕೋರ್ಸ್ ಸಬ್ಜೆಕ್ಟ್ ಮೇಲೆ ಇರುತ್ತೆ, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರೀಕ್ಷೆ ಅವಧಿ ಕೊಟ್ಟಿದ್ದಾರೆ. 120 ನಿಮಿಷ ಅಂದರೆ 2 ಗಂಟೆ ಪರೀಕ್ಷೆ ಅವಧಿ ಇರುತ್ತೆ. 100 ಮಾರ್ಕ್ಸ್ಗೆ MCQ ಟೈಪ್ ಇರುತ್ತೆ ಕ್ವೆಶ್ಚನ್ಸ್. ಹಾಗೆ ಸೆಲೆಕ್ಷನ್ನಲ್ಲಿ CETಯನ್ನು 50% ತೆಗೆದುಕೊಳ್ತಾರೆ. ಹಾಗೆ ನಿಮ್ಮ PG ಆ್ಯಂಡ್ ಡಿಗ್ರಿ ಏನಿರುತ್ತೆ ಅದರ 50% ತೆಗೆದುಕೊಂಡು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅಲ್ಲಿಗೆ
ಕ್ಯಾಟಗರಿ ಪ್ರತಿಯೊಂದು ಮ್ಯಾಟರ್ ಆಗಿರುತ್ತೆ. ಹಾಗೆ ಯಾರೆಲ್ಲ SC/ST ಕ್ಯಾಟಗರಿ ಅಭ್ಯರ್ಥಿಗಳು 45% ಮಿನಿಮಮ್ ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ರವೇಶ ಪರೀಕ್ಷೆಯಲ್ಲಿ. ಹಾಗೆ ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳು 50% ಪ್ಲಸ್ ತೆಗಿಲೇಬೇಕಾಗತ್ತೆ. ಸೊ ದಟ್ ಇಟ್ ಈಸ್ ಅ ಕಟ್ ಆಫ್ ಫಾರ್ ಸೆಲೆಕ್ಷನ್ ಆಫ್ PhD ಕ್ಯಾಂಡಿಡೇಟ್ಸ್. ದೆನ್ ಈ ಒಂದು UGC ನೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಇಂಟರ್ವ್ಯೂಗೆ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕಾಗತ್ತೆ. ಯಾರೆಲ್ಲ ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆಗಿರ್ತೀರೋ ನೀವೆಲ್ಲ 7 ದಿನಗಳ ಒಳಗೆ ಫೀಸನ್ನು ಕಟ್ಟಿ PhDಗೆ ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ವರ್ಕನ್ನು ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಹಾಗೆ ಇಲ್ಲಿ ಯಾವ ವಿಷಯದಲ್ಲಿ ಒಟ್ಟು ಎಷ್ಟು ಸೀಟ್ ಅಂತ ನೋಡೋದಾದರೆ ಆರ್ಟ್ಸ್ ವಿಷಯದಲ್ಲಿ ಟೋಟಲ್ 30 ಸೀಟ್ಸ್ ಇದೆ. ನೋಡ್ಕೊಳ್ಳಿ ಯಾವ್ಯಾವ ವಿಷಯದಲ್ಲಿ ಎಷ್ಟು ಸೀಟ್ ಇದೆ ಅಂತ. ನೆಕ್ಸ್ಟ್ ವಾಣಿಜ್ಯ ವಿಷಯದಲ್ಲಿ ಟೋಟಲ್ 9 ಸೀಟ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಶಿಕ್ಷಣಶಾಸ್ತ್ರ ಟೋಟಲ್ 11 ಸೀಟ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಕಾನೂನು ನಿಕಾಯ ಟೋಟಲ್ 10 ಸೀಟ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟೋಟಲ್ 28 ಸೀಟ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಟೋಟಲ್ 103 ಸೀಟ್ಸ್ಗಳನ್ನು ನೋಡ್ಬೋದು. ಇದರಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ನೋಡ್ಬೋದು. ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ, ತತ್ವಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜ ಕಾರ್ಯ, ಸಮಾಜಶಾಸ್ತ್ರ, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ನೋಡ್ಬೋದು. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೀವಿ, ಅದರಲ್ಲಿ ಟೋಟಲ್ 119 ಸೀಟ್ಗಳನ್ನು ನಾವು ನೋಡ್ಬೋದು. ಇದರಲ್ಲೂ ಸಹ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನಾವು ನೋಡ್ಬೋದು. ಹಾಗೆ ಯಾವ ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಅಂತ ಹೇಳೋದಾದರೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ. ಈ ನೋಟಿಫಿಕೇಷನನ್ನು ನೀವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ನೀವು PhD ಅಪ್ಲಿಕೇಶನನ್ನು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು PhD ಅಪ್ಲಿಕೇಶನನ್ನು ಸಹ. ಅರ್ಜಿ ವೆಬ್ಸೈಟನ್ನು ಇಲ್ಲಿ ಕೊಟ್ಟಿದ್ದಾರೆ, ಅರ್ಜಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ PhD ನೋಟಿಫಿಕೇಷನ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಗೂಗಲಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಟೈಪ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, PhD ನೋಟಿಫಿಕೇಷನ್ ಫಾರ್ ದ ಇಯರ್ 2025-26 ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. 5th ಆಪ್ಷನ್. ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ಬರುತ್ತೆ. PhD ನೋಟಿಫಿಕೇಷನ್ ಕನ್ನಡ, PhD ನೋಟಿಫಿಕೇಷನ್ ಇಂಗ್ಲೀಷ್, PhD ಅಪ್ಲಿಕೇಶನ್ ಫಾರ್ಮ್, ಈ ರೀತಿ 3 ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ಯಾವುದನ್ನು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. PhD ನೋಟಿಫಿಕೇಷನ್ ಕನ್ನಡದಲ್ಲಿ ಬೇಕಾದವರು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ. ನೆಕ್ಸ್ಟ್ PhD ಅಪ್ಲಿಕೇಶನ್ ಫಾರ್ಮ್ನ ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತೀನಿ PhD ನೋಟಿಫಿಕೇಷನನ್ನು. ನೀವು PhD ನೋಟಿಫಿಕೇಷನನ್ನು ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವು PhD ಅಪ್ಲಿಕೇಶನ್ ಫಾರ್ಮ್. ಇದನ್ನು ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ನಾನೀಗ ತೋರಿಸಿದ ಪ್ರಕಾರ ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಜಿ ನಮೂನೆಯನ್ನು ವಿಶ್ವವಿದ್ಯಾಲಯ ಜಾಲತಾಣ www.kud.account.in ದಿಂದ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ಎಲ್ಲ ದಾಖಲೆಗಳೊಂದಿಗೆ ಇನ್ಕ್ಲೂಡಿಂಗ್ ಆನ್ಲೈನ್ ಮೂಲಕ ಭರಿಸಿದ ಅರ್ಜಿ ಪ್ರಕ್ರಿಯೆ ಶುಲ್ಕದ ರಸೀದಿ ಅಥವಾ ಚಲನ್ ಪ್ರತಿಯೊಂದಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಅರ್ಜಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಬಂಧಿಸಿದ ಸ್ನಾತಕೋತ್ತರ ವಿಭಾಗದ
ಅಧ್ಯಕ್ಷರು ಅಥವಾ HOD ಅವರಿಗೆ ಸಲ್ಲಿಸ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಶುಲ್ಕದ ವಿವರಗಳನ್ನು ಕೊಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 1210 ಹಾಗೂ OBC ಅಥವಾ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 2420. ಇದು ಅರ್ಜಿ ಶುಲ್ಕ ಆಗಿರುತ್ತೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮೂಲಕ ಮಾಡಬೇಕಾಗಿರುತ್ತೆ ಹಾಗೂ ಒಮ್ಮೆ ಭರಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕಾಗಿ ರೀಫಂಡ್ ಮಾಡೋದಿಲ್ಲ. ನೋಡಿ, ಎಸ್ಪೆಷಲಿ SC/ST ಅಭ್ಯರ್ಥಿಗಳಿಗೆ ಫೀಸಲ್ಲಿ ಕನ್ಸೆಷನ್ ಬೇಕಂದರೆ ಯು ಮಸ್ಟ್ ಹ್ಯಾವ್ ದ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿಯನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದು 5 ವರ್ಷದ ಒಳಗೆ ಇರಬೇಕಾಗತ್ತೆ. ಅದನ್ನು ಮಾತ್ರ ವ್ಯಾಲಿಡ್ ಆಗಿ ಪರಿಗಣಿಸ್ತಕ್ಕದ್ದು. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಶೈಕ್ಷಣಿಕ ವೇಳಾಪಟ್ಟಿ ಅಥವಾ ಕ್ಯಾಲೆಂಡರ್ ಆಫ್ ಈವೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ದೆನ್ ಅರ್ಜಿ ಸ್ವೀಕರಿಸತಕ್ಕಂಥ ಕೊನೆಯ ದಿನಾಂಕ 14/8/2025 ಆಗಿರುತ್ತೆ. ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಸೆಪ್ಟೆಂಬರ್ 12, 2025 ಅಂದು ನಡೆಯುತ್ತೆ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ 19 ಸೆಪ್ಟೆಂಬರ್ 2025 ಅಂದು ಪ್ರಕಟಿಸಲಾಗುತ್ತೆ. ನೆಕ್ಸ್ಟ್ ಮೇನ್ ಆಗಿ ಇಂಟರ್ವ್ಯೂ ಡೇಟ್ ಸೆಪ್ಟೆಂಬರ್ 24, 2025 ನಡೆಯುತ್ತೆ. ನೆಕ್ಸ್ಟ್ ಎಲ್ಲ ನಿಕಾಯಗಳ ಡಾಕ್ಟರಲ್ ಕಮಿಟಿ ದಿನಾಂಕ 3/10/2025 13/10/2025. ಸೊ ದಿಸ್ ಈಸ್ ದ ಡೀಟೈಲ್ಡ್ ನೋಟಿಫಿಕೇಶನ್ ರಿಗಾರ್ಡಿಂಗ್ PhD ಸೀಟ್ಸ್. ಸೊ ಯಾರೆಲ್ಲ PhD ಅಭ್ಯರ್ಥಿಗಳಿದ್ದೀರೋ ಈ ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂದ್ರೆ PhDಯನ್ನು ಕೇಳ್ತಾರೆ. ಸೊ ಈ ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.